ಹಳ್ಳಿಕಾರ ತಳಿಗೂ ಸೀಮೆ ದನಿಗೂ ಬಹಳ ವ್ಯತ್ಯಾಸ ಐತಿ. ಕುಡಿದ್ರೆ ಆ ಹಳ್ಳಿಕಾರ ತಳಿ ಹಸು ಆಗಲಿಕ್ಕೆ ತಕ್ಕನ ಎಮ್ಮೆ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಹಾಲು ಕುಡಿದ್ರೆ 100 ವರ್ಷ ಬಾಳ್ತಾನೆ ಆ ಮನುಷ್ಯ. ಇಲ್ಲ ಓದಕ್ಕೆ ತಕ್ಕನ ಈ ಸೀಮೆಸಿನ ಹಾಲು ಕುಡಿದ್ರೆ 50 ವರ್ಷ ಬಾಳ್ತಾನೆ. ನಮಸ್ಕಾರ, ನನ್ನ ಹೆಸರು ತಿಪ್ಪೇಶ್ ಯಾದವ್ ಅಂತ ಹೇಳ್ಬಿಟ್ಟು ಅಗ್ರಹಾರ ಸಿರಾ ತಾಲೂಕು ತುಮಕೂರು ಡಿಸ್ಟಿಕ್ಕು ಹುಲಿಕುಂಟೆ ಹೋಬಳಿ ಅನ್ಕುಂಟೆ ಅಗ್ರಹಾರ ಬಡಗೆ ಗೋವಿಂದಪ್ಪನವ್ರ ಮೊಮ್ಮಗ ನಾನು. ಈ ಹಳ್ಳಿಕಾರ ತಳಿ ಏನಿದೆಯೋ ಈ ಹಳ್ಳಿಕಾರ ತಳಿ ಈಗ ಸುತ್ತಮುತ್ತೂರಾಗೆ ಏನಿಲ್ಲ ಅಂದ್ರೆ ಇಲ್ಲಿ ಒಂದು 20 ವರ್ಷದ ಹಿಂದೆ ಏನಿಲ್ಲ ಅಂದ್ರೆ ಒಂದು ಊರಲ್ಲಿ ಒಂದು 10 ರಿಂದ 20 ಜೊತೆ ದನಗಳಿರೋವು. ಇವಾಗ ಇದೆಲ್ಲನ ನಶಿಸ್ತಾ ಇದೆ. ಎಲ್ಲ ಸೀಮೆ ಹಸುಗಳು ಸೀಮೆ ದನಗಳು ಮಾಡ್ಕೊತ ಇದ್ದಾರೆ. ಹಳ್ಳಿಕಾರ ತಳಿ ಉಳಿಸಿ ಹಳ್ಳಿಕಾರ ತಳಿ ಬೆಳೆಸಿ ನೋಡಿ. ಈ ಮುಖ ನೋಡಿ, ಈ ಮುಖ ನೋಡಿ ಹಿಂಗಿದೆ. ಅದರಿಂದ ಏನು ಹೇಳ್ತೀನಿ ಅಂದರೆ ಹಳ್ಳಿಕಾರ ತಳಿ ಉಳಿಸಿ ಹಳ್ಳಿಕಾರ ತಳಿ ಬೆಳೆಸಿ. ನಮ್ಮ ತಾತ ಅವರು ಇಲ್ಲಿಗೆ 50 ವರ್ಷದಿಂದ 50-60 ವರ್ಷದಿಂದನ ದನಿನ ಜೊತೆಲೇ ಬಂದವರು. ನಾವೀಗ ಅದನ್ನು ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಮೊಮ್ಮಗ ನಾನು ಅದನ್ನು ಈಗ ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರ ದಾರಿ ಬಿಡಬಾರ್ದು, ಅವ್ರ ದಾರಿಗೆ ನಡಿಬೇಕು ಅಂತ ಹೇಳ್ಬಿಟ್ಟು ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ. ಸಿರಾ ತಾಲೂಕು ಅಂದಿಗುಂಟೆ ಅಗ್ರಹಾರ ಗ್ರಾಮದ ಬಡಗಿ ಗೋವಿಂದಪ್ಪನವರ ಇದು ದನ ರಾಸುಗಳು. ಇದು ಪ್ಯೂರ್ ಹಳ್ಳಿಕಾರ ತಳಿ. ಇದು ನೋಡಿ, ಇಷ್ಟೇ ಹಣೆ, ಇಷ್ಟೇ ಇದು ನೋಡಿ, ಇದು ತುಂಬ ಉದ್ದ ಇದೆ ಮತ್ತು ಕೊರಳಿದೆ. ಇದಕ್ಕೆ ಅದೇ ಇದು ಅಷ್ಟು ಪೌಷ್ಟಿಕವಾಗಿ ಹುಟ್ಟುತ್ತೆ. ಇದು ಅಷ್ಟು ಹಳೆ ನಾಟಿ ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ. ಯಾವುದೇ ದನ ಬಂದ್ರೂ ಈ ಹಳ್ಳಿಕಾರ ತಳಿ ಹೊಡೆಯೋ ಒಂದು ಮಟ್ಟಿಗೆ ಯಾವುದು ಬರಲ್ಲ. ಅದರಿಂದ ಈ ಹಳ್ಳಿಕಾರನ ಎಲ್ಲರೂ ಉಳಿಸಿ ಬೆಳೆಸಿ. ಜೈ ಹಳ್ಳಿಕಾರ. ಹಳ್ಳಿಕಾರ ತಳಿಗೂ ಸೀಮೆ ದನಿಗೂ ಬಹಳ ವ್ಯತ್ಯಾಸ ಐತಿ. ಕುಡಿದ್ರೆ ಆ ಹಳ್ಳಿಕಾರ ತಳಿ ಹಸು ಆಗಲಿಕ್ಕೆ ತಕ್ಕನ ಎಮ್ಮೆ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಹಾಲು ಕುಡಿದ್ರೆ 100 ವರ್ಷ ಬಾಳ್ತಾನೆ ಆ ಮನುಷ್ಯ. ಇಲ್ಲ ಓದಕ್ಕೆ ತಕ್ಕನ ಈ ಸೀಮೆಸಿನ ಹಾಲು ಕುಡಿದ್ರೆ 50 ವರ್ಷ ಬಾಳ್ತಾನೆ. ಇದಕ್ಕೆ ಸತ್ಯ. ಆದ ದೃಷ್ಟಿಯಿಂದ ನಾವು ಹಿಂದಿನಿಂದ ಇದನ್ನು ಕೇಳ್ತಕ್ಕ ನಾವು ಅದೇ ರೂಟ್ನಾಗೆ ಬಂದು ಆ ಬಸವಣ್ಣನಿಂದಲೇ ಮುಕ್ತರಾಗಬೇಕು ಅಂತ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಹಿರಿಯ ನಾಗರಿಕರೇ, ಎಲ್ಲರಿಗೂ ನನ್ನ ಆಶೀರ್ವಾದ, ಅವರ ಆಶೀರ್ವಾದ. ತಾವು ವಿಜಯ ಪೋಸ್ಟ್ ಚಾನಲ್ನವರು ಈ ಪಟ್ಟಣಹಳ್ಳಿ ಜಾತ್ರೆಗೆ ಬಂದಿದ್ದೀರಾ. ಇದು ಭಾಳ ಒಳ್ಳೆಯ ಮಾತು. ನೀವು ಕೂಡ ಪೇಪರ್ಗಳಿಗೆ ಅಥವಾ ಟಿ ವಿನಲ್ಲಿ ಪ್ರಚಾರ ಮಾಡಿ ಜನಗಳಿಗೆ ಒಂದು ಉತ್ಪ್ರೇಕ್ಷೆ ಮಾಡೋದು ಭಾಳ ಸಂತೋಷ. ಈ ಹಳ್ಳಿಕಾರ ತಳಿ ಅನ್ನೋದು ನಮ್ಮ ಇಲ್ಲಿಂದ ಬಂದಿರತಕ್ಕಂಥ ಒಂದು ಇದು. ಈ ತಳಿಗಳು ಇತ್ತೀಚೆಗೆ ಭಾಳ ಕಡಿಮೆ ಆಗಿದೆ. ಹಳ್ಳಿಕಾರ ತಳಿ ಹಸುಗಳೇ ಇಲ್ಲ, ಕಟ್ಟ ಜನ ಇಲ್ಲ, ಎಲ್ಲ ಸೀಮೆ ಹಸು ಸೀಮೆ ಕರುಗಳಿಂದನ ಅದಕ್ಕೆ ಜನ ಎಲ್ಲ ಇದನ್ನು ಮಾಡ್ಕೊಂಡು ಎಲ್ಲ ಹಾಲು ಕರೆದು ದುಡ್ಡು ಮಾಡೋದೊಂದು ಮಾಡ್ತಾರೆ. ಹೆಸರು ಬರೋಕ್ಕಂತೂ ಅದರಿಂದ ಯಾವ ಕಾರಣಕ್ಕೂ ಆಗೋದಿಲ್ಲ. ಹಳ್ಳಿಕಾರ ತಳಿ ಬೆಳೆಸಿ ಹಳ್ಳಿಕಾರ ತಳಿಯಿಂದ ನಾವು ನಾಟಿ ದನ ಸಾಕಿದೆ, ಅದು ಭಾಳ ಸಂತೋಷ. ನಾವು ಇಲ್ಲಿಂದ ಮಾಡ್ಕೊಂಬಂದಿದ್ವಿ. ಈಗಲೂ ಮಾಡೋದು ಭಾಳ ಕಡಿಮೆ ಆಗಿದೆ. ಜನ ಹಳ್ಳಿಗೂ ಸುಮಾರು 16 ಜೊತೆ 100 ಜೊತೆಗಟ್ಲೆ ಒಂದೊಂದು ಊರಿನಾಗೆ ದನ ಇರೋವು. ಈಗ ಯಾವ ದನಗಳು ಇಲ್ದಂಗಾಗಿ ಹಳ್ಳಿಕಾರ ತಳಿ ಸಿಗ್ತಾ ಇಲ್ಲ. ತಗೊಂಡು ಸಾಕರ್ಗೂ ಕೂಡ ಸಿಗ್ತಾ ಇಲ್ಲ, ಸಾಕರೂ ಇಲ್ಲ. ಈ ಪರಿಸ್ಥಿತಿ ಬಂದಿದೆ. ಇಷ್ಟು ಮಾತ್ರ ಕೇಳಿ, ಇನ್ನು ಹಳ್ಳಿಕಾರ ತಳಿ ಸರ್ಕಾರಗಳು ಏನಾದರೂ ಜನಗಳಿಗೆ ಒಂದು ಮುಂದುವರ್ಸೋಕ್ಕೆ ಅನುಕೂಲ ಮಾಡೋದು ಭಾಳ ಒಳ್ಳೆಯದು.